ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯ ಅಡುಗೆ ಮನೇಲಿ ಗಲಾಟೆ ಮಾಡ್ತಾ ಇರ್ತಾನೆ. ನನ್ನ ಹೆಂಡ್ತಿನೇ ಎಲ್ರಿಗೂ ತಿಂಡಿ ಮಾಡಿಕೊಡ್ಬೇಕಂತ ಮೊಟ್ಟೆನ 2 ಒಡೆದು ಹಾಕ್ಬಿಡ್ತಾನೆ ಕೆಳಗಡೆ. ಇದನ್ನು ನೋಡಿದ್ರು ರೋಹಿಣಿ ತುಂಬ ಬೇಜಾರಾಗಿ, ಅತ್ತೆ ನನಗೆ ಅಡುಗೆನೂ ಬೇಡ ಏನೂ ಬೇಡ, ನಾನು ಆಫೀಸ್ಗೆ ಹೋಗ್ತಾನೆ ತಿಂಡಿ ತಿನ್ಕೊಂಡು ಹೋಗ್ತೀನಿ ಅಂತಾನೆ. ಮತ್ತು ಶ್ರುತಿನೂ ಕೂಡ ಅತ್ತೆ ನನಗೂ ಬೇಡ, ಡಬ್ಬಿಂಗ್ ಹೋಗಬೇಕಾದ್ರೆ ಹೊರಗಡೆ ತಿಂಡಿ ತಿಂತೀನಿ ಅಂತ ಹೇಳಿ ಹೋಗ್ತಾಳೆ. ಆವಾಗ ಶಾಂತಿ ಇದ್ಬಿಟ್ಟು, ಇಲ್ಲಮ್ಮ ನಾನು ತಿಂಡಿ ಮಾಡ್ಕೊಡ್ತೀನಿ, ನೀವು ತಿಂದ್ಬಿಟ್ಟು ಹೋಗಿ ಅಂದಾಗ ಇಬ್ಬರು ಮಾತು ಕೇಳದೆ ಹೊರಟೋಗ್ಬಿಡ್ತಾರೆ. ಆವಾಗ ಸೂರ್ಯಂಗೆ ಬೈತಾನೆ, ಏನೋ ನಿಂದು ಗೋಳು, ಯಾಕೆ ಹಿಂಗೆ ಮಾಡ್ತೀಯ ಅಂತ. ಸೂರ್ಯ ಮೀನಿಗೆ ಬೈತಾನೆ, ಯಾಕೆ ಕತ್ತೆ ಥರ ದುಡಿತೀಯ, ಎಲ್ಲ ಕೆಲಸನೂ ನೀನೇ ಮಾಡ್ತೀಯ, ಅವ್ರಿಗೆ ಮಾಡ್ಕೊಳಕ್ಕಾಗಲ್ವ, ನೋಡು ತಿಂದಿರೋ ಪ್ಲೇಟ್ನು ತೊಳೆದಿಲ್ಲ ಅಂತ ಮೀನಂಗೆ ಬೈತಾಳೆ. ಇನ್ನೇನು ಮಾಡಲಿರಿ, ಅವ್ರು ಕೇಳ್ತಾರೆ, ಅವಾಗ ಮಾಡಿ ಕೊಡಲೇಬೇಕಾಗತ್ತೆ ಅಂತ ಮೀನ ಹೇಳ್ತಾಳೆ. ಆವಾಗ ಸರಿ ಊಟ ಮಾಡಿ ಅಂತ ಮೀನ ಹೇಳಿದಾಗ, ಇಲ್ಲ ನಂಗೆ ಊಟ ಬೇಡ, ನೀರು ಕುಡ್ಕೊಂಡು ಮಲಗ್ತೀನಿ, ನಾನು ಊಟ ಮಾಡ್ಕೊಂಬಂದೆ ಅಂತ ಹೇಳ್ತೇನೆ. ತಣ್ಣೀರು ಕುಡಿಬೇಡಿ, ಬಿಸಿನೀರು ಕೊಡ್ತೀನಿ ಅಂತ ಹೇಳಿ ಬಿಸಿ ನೀರು ಕೊಡ್ತಾಳೆ. ತುಂಬ ಬಿಸಿ ಇರುತ್ತೆ. ಆವಾಗ ಸೂರ್ಯ ಕುಡಿಯೋಕೆ ಹೋದಾಗ ಬಾಯಿ ಸುಟ್ಕೋತಾನೆ, ಏನೇ ಇದು ಇಷ್ಟು ಬಿಸಿ ಅಂತ ಕೊಟ್ಟಿದ್ಯಾ ಅಂದಾಗ, ರೋಹಿಣಿಯವರು ಬಿಸಿ ನೀರೇ ಕುಡಿತಾರೆ, ಚೆನ್ನಾಗಿ ಜೀರ್ಣ ಆಗುತ್ತೆ ಅಂದಾಗ, ಅವಳು ಜೀರ್ಣಾಂಗನೇ ಜೀರ್ಣ ಮಾಡಬೇಕು ಅವಳಿಗೆ ತಿಂದು ಅಂತ ಸೂರ್ಯ ಬೈತಾನೆ. ಅಲ್ಲ ಕಣೆ, ಅವರಿಗೆ ಕೇಳಿದ್ದೆಲ್ಲ ಮಾಡಿಕೊಡ್ತಾ ಇದ್ರೆ ಲೈಫ್ ಲಾಂಗ್ ನೀನೇ ಮಾಡಿಕೊಡ್ಬೇಕಾಗುತ್ತೆ, ಅವ್ರನ್ನ ನೀನೇ ಸೋಂಬೇರಿಗಳನ್ನಂಗೆ ಮಾಡ್ತೀಯಾ, ನಿನ್ನನ್ನು ಗುಲಾಮ್ರ ಥರ ನೋಡ್ತಾರೆ ಅಂತ ಸೂರ್ಯ ಮೀನಿಗೆ ಬೈತಾನೆ. ಇನ್ನೇನು ಮಾಡಲಿರಿ, ಮನೇಲಿ ಇದ್ಮೇಲೆ ಅದು ಮಾಡಲೇಬೇಕಲ್ಲ ಅಂತ ಮೀನ ಹೇಳ್ತಾಳೆ. ನಂಗೆ ತುಂಬ ಸುಸ್ತಾಗ್ತಾಯಿದೆ ರೀ, ಮೈಕೈ ಎಲ್ಲ ನೋಯ್ತಾ ಇದೆ, ಬೆಳಿಗ್ಗೆಯಿಂದ ಕೆಲಸ ಮಾಡಿ ನಾನು ಮಲಗ್ತೀನಿ ಅಂತ ಮೀನ ಮಲಗ್ತಾಳೆ. ಈ ಕಡೆ ರವಿ ಮತ್ತು ಶ್ರುತಿ ಕಾರ್ ತೊಗೊಳ್ಬೇಕಂತ ಡಿಸೈಡ್ ಮಾಡಿಬಿಟ್ಟು ಕಾರ್ ಶೋರೂಮ್ಗೆ ಬರ್ತಾರೆ. ಅವರು ಯಾವ ಕಾರ್ ಶೋರೂಮ್ಗೆ ಬರ್ತಾರಪ್ಪ ಅಂದರೆ, ಮನೋಜ್ ವರ್ಕ್ ಮಾಡ್ತಿರೋ ಕಾರ್ ಶೋರೂಮ್ಗೆ ಬರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಅವ್ನು ಅಲ್ಲಿ ವರ್ಕ್ ಮಾಡ್ತಾ ಇರಲಿಲ್ಲ ಅಂತ. ಸೀದಾ ಹೋಗಿ ಸೇಲ್ಸ್ಮ್ಯಾನ್ ಹತ್ರ ಕೇಳ್ತಾರೆ. ಸೇಲ್ಸ್ಮ್ಯಾನ್ ಈ ಕಾರ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾ ಇರ್ತಾನೆ. ಆವಾಗ ರವಿ ಹೇಳ್ತಾನೆ, ಇಲ್ಲಿ ನಮ್ಮ ಅಣ್ಣ ವರ್ಕ್ ಮಾಡ್ತಿದ್ದಾರೆ, ಅವ್ರನ್ನ ಸ್ವಲ್ಪ ಕರೀರಿ, ನಂಗೆ ಇದೆಲ್ಲ ಗೊತ್ತಾಗಲ್ಲ ಅಂದಾಗ, ನಿಮ್ಮ ಅಣ್ಣನ ಹೆಸರೇನು ಅಂತ ಕೇಳ್ತಾರೆ. ಮನೋಜ್ ಅಂತ ಹೇಳ್ತಾನೆ. ಇಲ್ಲಿ ಯಾರು ಮನೋಜ್ ಅಂತ ಕೆಲಸನೇ ಮಾಡ್ತಿಲ್ವಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದಾಗ, ಮನೋಜ್ ಅನ್ನೋ ಹೆಸರವರು ಇಲ್ಲಿ ಯಾರೂ ಇಲ್ಲ ಅಂತ ಸೇಲ್ಸ್ಮನ್ ಹೇಳ್ತಾರೆ. ಆವಾಗ ಶ್ರುತಿ ಹೇಳ್ತಾಳೆ, ರವಿ ನಿಮ್ಮ ಅಣ್ಣ ಕೆಲಸ ಮಾಡ್ತಿರೋದು ಇದೇ ಶೋರೂಮ, ನಿಮ್ಮ ಅಣ್ಣಗೆ ಒಂದ್ಸರಿ ಕಾಲ್ ಮಾಡಿ ಕೇಳು ಅಂತ ಹೇಳ್ತಾಳೆ. ಆವಾಗ ಸರಿ ಅಂತ ರವಿ ಕಾಲ್ ಮಾಡ್ತಾನೆ. ಮನೋಜ ಕಾಲ್ ರಿಸೀವ್ ಮಾಡ್ದಾನೆ. ಏನು ರವಿ, ಏನೋ ಗಲಾಟೆ ಮಾಡ್ಕೊಂಡ್ಯಾ, ಏನು ಸೂರ್ಯ ಏನೋ ಗಲಾಟೆ ಮಾಡ್ತಿದ್ದಾನೆ, ಹೇಳು, ಅವ್ನಿಗೆ ಬಂದು ಕೈಕಾಲು ಮುರಿದಾಕ್ತೀನಿ ಅಂತ ಹೇಳ್ತಾನೆ. ಆವಾಗ ರವಿ ಹೇಳ್ತಾನೆ, ಅಯ್ಯೋ ಅದೇನು ಇಲ್ಲ ಅಣ್ಣ, ಎಲ್ಲಿದೆಯಾ ಅಂತ ಕೇಳ್ತಾನೆ. ನಾನು ಇನ್ನೆಲ್ಲಿರ್ತೀನಿ, ಆಫೀಸ್ ಅವರ್ಸು ಆಫೀಸಲ್ಲಿದ್ದೀನಿ ಅಂತ. ಹೌದಾ, ನಾನು ಇಲ್ಲೇ ಇದ್ದೀನಲ್ಲ, ನೀನು ನೋಡೋಕ್ಕಂತ ಬಂದೆ ಅಂತಾನೆ. ಆವಾಗ ಮನೋಜ ಫುಲ್ ಭಯ ಹೋಗ್ಬಿಟ್ಟು, ಅಯ್ಯೋ ಯಾಕೋ ಅಲ್ಲಿ ಹೋದೆ ಅಂತ ಕೇಳ್ತಾನೆ. ಯಾಕೆ ಅಂದರೆ, ನೀನು ನೋಡಿಕೊಂಡು ಹಾಗೆ ಒಂದು ಕಾರ್ ಬುಕ್ ಮಾಡೋಣ ಅಂತ ಬಂದ್ವಿ, ಇಲ್ಲಿ ನೋಡಿದ್ರೆ ನೀನು ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿ ಅಂತಾರೆ ಅಂತ ಹೇಳ್ತಾನೆ. ಆವಾಗ ಮನೋಜ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ನಾನು ಯಾರಿಗೂ ಗೊತ್ತಿಲ್ವ, ಅಲ್ಲಿ ಕೊಡು ಅವನಿಗೆ ಮೊಬೈಲು ಅಂತ ಹೇಳ್ತಾನೆ. ಅವ್ನ ಮೊಬೈಲ್ ತೊಗೊಂಡ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ತಾ, ಏನು ನಾನು ಹೆಡ್ ಆಫೀಸಲ್ಲಿದ್ದೀನಿ, ನೀನು ಯಾರು, ನನ್ನ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀಯ ಅಂತೆಲ್ಲ ಅಂದಾಗ, ಅವನು ಸಾರಿ ಸರ್, ನಾನು ಹೊಸ್ದಾಗಿ ಕೆಲಸಕ್ಕೆ ಸೇರಿದ್ದೀನಿ ಅಂತ ಹೇಳ್ತಾನೆ. ಸರಿ ಬಿಡು, ಬಚಾವಾದೆ ಅಂತ ಹೇಳ್ಕೊಂಡು ರವಿಗೆ ಫೋನ್ ಕೊಡೋಕೆ ಹೇಳ್ತಾನೆ. ರವಿ, ಈ ಸರಿ ಬಂದಿರೋದೆಲ್ಲ ಓಲ್ಡ್ ಸ್ಟಾಕು, ನೆಕ್ಸ್ಟ್ ವಾರ ಬರುತ್ತೆ, ಹೊಸ ಕಾರ್ ಬರುತ್ತೆ, ಅವಾಗ ನಾನೇ ನಿಮಗೆ ಒಳ್ಳೆ ಕಾರ್ ಬುಕ್ ಮಾಡಿಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ಮನೇಲಿ ಎಲ್ಲರೂ ಕೂತ್ಕೊಂಡು ಖುಷಿಯಾಗಿ ಮಾತಾಡ್ತಾ, ಸೇಲ್ಸ್ಮನ್ ಹೇಗೆ ಹೆದರ್ಕೊಂಡ ಅಂತ ರವಿ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಆವಾಗ ರೋಹಿಣಿ, ನೀವು ಇಷ್ಟು ಕೆಲಸಕ್ಕೆ ಹೋಗ್ತೀರಂತ ಗೊತ್ತಿತ್ತು, ಬಟ್ ನಿಮ್ಮ ಪವರ್ ಇಷ್ಟೊಂದಿದೆ ಅಂತ ಗೊತ್ತಿರಲಿಲ್ಲ, ನಂಗೆ ತುಂಬ ಪ್ರೌಡ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಣ್ಣಂದು ಹವಾನೇ ಬೇರೆ ಇದೆ ಆಫೀಸಲ್ಲಿ ಅಂತ ರವಿ ಹೇಳ್ತಾ ಇರ್ತಾನೆ. ಆದರೂ ನೀನು ಒಂದು ಸುಳ್ಳು ಹೇಳಬಾರ್ದಿತ್ತು ಕಣೋ ಅಂತ ಹೇಳ್ತಾನೆ. ಏನೋ ಅದು ಅಂದಾಗ, ನೀನು ಹೆಡ್ ಆಫೀಸಿಗೆ ಟ್ರಾನ್ಸ್ಫರ್ ಆಗಿದ್ದು ಅಂತ. ಆವಾಗ ಮನೋಜಿಗೆ ಫುಲ್ ಶಾಕ್ ಆಗುತ್ತೆ. ರೋಹಿಣಿ, ಹೌದಾ, ನನಗೆ ಹೇಳಲೇ ಇಲ್ಲ ಅಂತ ಕೇಳ್ತಾಳೆ. ಆವಾಗ ಶಾಂತಿ ಮಧ್ಯೆ ಬಂದು, ಹೆಡ್ ಆಫೀಸ್ ಅಂದರೆ ಒಂದೇ ಕಡೆ ಇರಲ್ಲ ರೀ, ಎಲ್ಲ ಕಡೆ ತಿರುಗಬೇಕಾಗುತ್ತೆ ಅಲ್ವೇನೋ ಮನೋಜ ಅಂತನೋ. ಅಪ್ಪ, ಎಲ್ಲ ಕಡೆ ಇರುತ್ತೆ ಕೆಲಸ ಅಂತ ಹೇಳ್ತಾನೆ. ಆವಾಗ ಶಾಂತಿ ಹೇಳ್ತಾಳೆ, ನೀನು ಈ ಥರ ಕೆಲಸ ಮಾಡೋದು ಬಿಟ್ಟು ಸ್ವಂತ ಶೋರೂಮ್ ಓಪನ್ ಮಾಡು, ಆವಾಗ ಕೆಲ್ಸಕ್ಕೆ ಹೋಗೋದೇ ಇರಲ್ಲ ಅಂತಾಳೆ. ಆವಾಗ ಮನೋಜ, ನಮ್ಮ ಸೂರ್ಯಗೆ ಒಂದು ಕಾರ್ ಕೊಡ್ಸೋಕ್ಕೆ ಬಂಡವಾಳ ಕೊಟ್ಟಂಗೆ ನನಗೂ ಶೋರೂಮ್ ಮಾಡೋಕ್ಕೆ ಬಂಡವಾಳ ಕೊಡಿಸಿ ಅಂತಾನೆ. ಆವಾಗ ಅಷ್ಟರಲ್ಲಿ ಸೂರ್ಯ ಬಂದು, ಹುಷಾರು ಪೌಡ್ರಮ್ಮ, ನಿಮ್ಮ ಅಪ್ಪನ ಮಲೇಷ್ಯಾ ಆಸ್ತಿ ಮೇಲೆ ಕಣ್ಣು ಹಾಕಿದ್ದಾನೆ ಅಂತಾನೆ. ನಿಂಗೆ ಕಾರು ನಿಂದ ಹೆಂಡತಿ ತವ್ರ ಮನೆಯಿಂದ ಏನು ಬಂದಿರೋ ಗಿಫ್ಟಾ, ಅದು ನಮ್ಮ ಅಪ್ಪನ ಆಸ್ತಿ ಅಡೆಟ್ಟು ಕೊಟ್ಟಿರೋದು ಅಂತ ಮನೋಜ ಹೇಳ್ತಾನೆ. ನಾನು ಕೊಟ್ಟಿರೋ ದುಡ್ಡು ಆದರೂ ಕಾರಿನ ರೂಪದಲ್ಲಿ ಹೊರಗಡೆ ಇದೆ, ನೀ ಅಪ್ಪನ ಸರ್ವಿಸ್ ದುಡ್ಡು 27 ಲಕ್ಷ ದೇಗ್ದಿಯಲ್ಲ, ಏನು ಮಾಡಿದೆ ಅಂತ ಕೇಳ್ತಾನೆ. ಪೌಡ್ರಮ್ಮ, ನಿನ್ನ ಬಗ್ಗೆಯೂ ನನಗೆ ಡೌಟ್ ಇದೆ ಅಂತಾನೆ. ಏನದು ಅಂತ ಕೇಳಿದಾಗ, ಅಲ್ಲ, ಕೇಳಿದ ತಕ್ಷಣ ಲಕ್ಷಗಟ್ಟಲೆ ದುಡ್ಡು ಕೊಡ್ತಾನಲ್ಲ ನಿಮ್ಮ ಅಪ್ಪ, ಅವ್ನಿಗೇನಾದರೂ ನಿನ್ನ ನೋಡ ಇರಾದೆ ಏನಾದರೂ ಇದೆಯಾ ಅಂತ ಕೇಳ್ತಾನೆ. ಆವಾಗ ಫುಲ್ ಶಾಕ್ ಆಗಿಬಿಡ್ತಾಳೆ ರೋಹಿಣಿ. ಆವಾಗ ಶಾಂತಿ ಹೇಳ್ತಾಳೆ, ಅವರೇನು ಮಾದನಾಯಕನಹಳ್ಳಿಯಲ್ಲಿಲ್ಲ, ಮಲೇಷ್ಯಾದಲ್ಲಿರೋದು, ಅಂದ್ಕೊಂಡ ತಕ್ಷಣ ಬರೋಕ್ಕಾಗತ್ತಾ ಅಂತ ಕೇಳ್ತಾಳೆ. ಹೂ ಕೊಟ್ಟವರು ನಾಳೆ ಊಟದ ಬಗ್ಗೆ ಯೋಚನೆ ಮಾಡ್ತಾರೆ, ಬಿಸ್ನೆಸ್ ಮಾಡೋರಿಗೆ ಏನು ಚಿಂತೆ, ಮಲೇಷ್ಯಾದಲ್ಲಿದ್ದರೂ ಮಗಳು ನೋಡ್ಬೇಕಂದ್ರೆ ಬರ್ಬೋದು, ನನಗೆ ಯಾಕೋ ನಿಮ್ಮ ಮೇಲೆ ಡೌಟು ಅಂತ ಸೂರ್ಯ ರೋಹಿಣಿಗೆ ಹೇಳ್ತಾನೆ.
ಅಷ್ಟರಲ್ಲಿ ಮನೋಜ್ ಆಹಾ ಏನೊಂದು ಪರಿಮಳವಾಗಿ ಬರ್ತಿದೆ ಘಮ ಘಮ ಅಂತ ಹೇಳ್ತಾನೆ. ಅವಾಗ ನಿನ್ನ ಮೂಗಂದರೆ ಮೂಗು ಕಣೋ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರೆ ಟ್ರೈನಿಂಗ್ ಕೊಟ್ಕೊಂಡು ಇಟ್ಕೊತಿದ್ರು ಅಂತ, ಇಲ್ಲಿ ನೋಡು ಗೋಬಿ ತಂದಿದ್ದೀನಿ ಅಂತಾನೆ. ಮನೋಜ್ ಆವಾಗ ರೋಹಿಣಿ ಬೇಗ ಬೇಗ ಪ್ಲೇಟ್ ತೊಗೊಂಡು ಬಾ, ಮೀನಾ ಎಲ್ರಿಗೂ ಸರ್ವ್ ಮಾಡು ಅಂತಾನೆ. ಏನು ಸರ್ವ್ ಮಾಡೋದು, ಇದನ್ನ ತಂದಿರೋದು ನನ್ನ ಹೆಂಡ್ತಿಗೋಸ್ಕರ ಅಂತಾನೆ. ಆವಾಗ ಶಾಂತಿ ಇದ್ಬಿಟ್ಟು ಏನ್ರಿ ಇದು ಈ ಥರ ಭೇದ ಭಾವ ಅಂತ ಹೇಳ್ತಾನೆ. ಯಾಕೆ ಎಲ್ಲರೂ ಉಪಚಾರ ನನ್ನ ಹೆಂಡ್ತಿ ಮಾಡ್ತಾಳೆ, ನನ್ನ ಹೆಂಡ್ತಿಗೆ ಏನು ಬೇಕು ಅಂತ ನೀವು ಯಾರಾದರೂ ಕೇಳಿದ್ರೆ ಇದು ನನಗೂ ಮತ್ತು ನನ್ನ ಹೆಂಡ್ತಿಗೆ ಅಷ್ಟೇ ಅಂತ ಮೀನನ್ನು ಕರ್ಕೊಂಡು ರೂಮ್ಗೆ ಹೋಗ್ತಾನೆ.